ಒಟ್ಟಿನಲ್ಲಿ ನಿಜಕ್ಕೂ ಕೂಡ ದಾದಾ ಅಂತ ಕರೀತಿದ್ದಂತಹ ಜನತೆ ಇನ್ಮೇಲೆ ಅಜಿತ್ ಪವಾರ್ ಅವರನ್ನ ಮಿಸ್ ಮಾಡ್ಕೋತಾರೆ. ಡಿಸಿಎಂ ಡಿಕೆಶಿ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ದುರಂತದ ಸುದ್ದಿ ಕೇಳಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂತಾಪವನ್ನ ಅಜಿತ್ ಪವಾರ್ ಅವ್ರಿಗೆ ಸಲ್ಲಿಸಿರುವಂತದ್ದು. ವಿಮಾನ ದುರಂತದಲ್ಲಿ ದುರ್ಮರಣ ಹೊಂದಿರುವಂತಹ ಡಿಸಿಎಂ ಅಜಿತ್ ಪವಾರ್ ಅವರು. ಇನ್ನು ನಮ್ಮ ಡಿಸಿಎಂ ಕರ್ನಾಟಕದ ಡಿಸಿಎಂ ಡಿಕೆಶಿ ಅವರು ಕೂಡ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ ಅಜಿತ್ ಪವಾರ್ ಅವರಿಗೆ ಬೆಂಗಳೂರಿನಲ್ಲಿ. ವಿಮಾನ ದುರಂತ ನಿಜಕ್ಕೂ ಕೂಡ ಈ ವಿಮಾನ ಅಂತ ದುರಂತಗಳನ್ನ ವಿಚಾರವನ್ನ ಕೇಳಿದಾಗ ನಿಜಕ್ಕೂ ಕೂಡ ನೋವಾಗುತ್ತೆ. 8:45 ಇವತ್ತು ಈ ಒಂದು ಘಟನೆ ನಡೆದಿದ್ದು. ಇನ್ನು ಏನಿದು, ಯಾವ ರೀತಿಯಾಗಿ ನಡೀತು ಅಂತ ನೋಡ್ತಾ ಹೋಗೋದಾದ್ರೆ ಅದಕ್ಕೂ ಮುಂಚೆ ನಮ್ಮ ಪ್ರತಿನಿಧಿ ಶಿವು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಶಿವು, ಇದಕ್ಕೂ ಕೂಡ ದಾದಾ ಅಂತ ಕರಿತಿದ್ದಂತಹ ಜನತೆ ಮಹಾರಾಷ್ಟ್ರದವರು ಇನ್ನು ಮೇಲೆ ದಾದಾ ಅಂತ ಯಾರನ್ನ ಕರೀಬೇಕು ಅಂತ ಅನ್ಕೊಂಡಿರ್ತಾರೆ. ಎಲ್ಲ ಒಂದು ಕಡೆ ನಿಜಕ್ಕೂ ಕೂಡ ಒಂದು ನೋವಿನ ಸಂಗತಿ ಮಹಾರಾಷ್ಟ್ರದ ಜನತೆಗೆ ರಾಜಕಾರಣದಲ್ಲಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗಾಯತ್ರಿ, ಇಡೀ ದೇಶಕ್ಕೆ ಈಗ ದೇಶವೇ ಒಂದು ರೀತಿ ದಿಗ್ಭ್ರಮೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ ಮೋದಿ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ, ಅಲ್ಲಿನ ಫಡ್ನವೀಸ್ ಅವರು ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಇಲ್ಲಿನ ನೀವ್ ಹೇಳ್ದಂಗೆ ಬಾರಾಮತಿ ಕ್ಷೇತ್ರದ ಜನತೆಗೆ ಬಹಳ ದೊಡ್ಡ ಲಾಸ್ ಅಂತಾನೆ ಹೇಳ್ಬಹುದು. ದಿಗ್ಭ್ರಮೆಗೊಳಗಾಗಿರುವಂತದ್ದು ಕ್ಷೇತ್ರದ ಜನತೆ. ನಮ್ಮ ಕ್ಷೇತ್ರದವರು ಉಪಮುಖ್ಯಮಂತ್ರಿ ಆಗಿ 7 ಬಾರಿ MLA ಆಗಿ ಹಲವಾರು ಹುದ್ದೆಗಳನ್ನ ನಿಭಾಯಿಸಿ ಆ ಒಂದು ಜಿಲ್ಲೆಗೆ, ಆ ಒಂದು ಮಹಾರಾಷ್ಟ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಂತ ಅಜಿತ್ ಪವಾರ್ ಇನ್ನಿಲ್ಲ ಅನ್ನುವಂತ ಸುದ್ದಿ ಯಾರಿಗೂ ಕೂಡ ಜೀರ್ಣಿಸ್ಕೊಳ್ಳಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದು ಹೇಗೆ ಅಷ್ಟು ನೆಗ್ಲಿಜೆನ್ಸಿಯಾಗಿ ಇರುತ್ತಾ ಈ ಒಂದು ವಿಮಾನದ ಪ್ರಯಾಣ ಅನ್ನುವಂಥದ್ದು ಈಗ ಎಲ್ಲರ ಪ್ರಶ್ನೆ. ಇದು ಇನ್ನೂ ಹಲವರು ಷಡ್ಯಂತ್ರ ಇದೆ ಅನ್ನುವಂಥದ್ದನ್ನು ಕೂಡ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇಂತಹ ವೇಳೆಯಲ್ಲಿ ಹಲವು ಹೇಳಿಕೆಗಳು ಬರ್ತವೆ. ಯಾಕೆಂದ್ರೆ ಷಡ್ಯಂತ್ರ ಇತ್ತು, ಮತ್ತೆ ರಾಜಕೀಯ ಕುತಂತ್ರಗಳು ಅಥವಾ ಬಹಳ ದೊಡ್ಡ ಕೈವಾಡ ಇವೆಲ್ಲ ಬಂದೇ ಬರ್ತವೆ. ಆದ್ರೆ ಅದು ಯಾವುದಕ್ಕೂ ಕೂಡ ಇವಾಗ ಸದ್ಯಕ್ಕೆ ಮನ್ನಣೆ ಸಿಗೋದಿಲ್ಲ. ಅದ ನಂತರದಲ್ಲಿನೇ ಏನು ವಿಮಾನದ ದುರಂತ ಆಗಿದೆ. ಆ ನಂತರ ತನಿಖೆ ಆದ ಮೇಲೆನೆ ಇದೆಲ್ಲವೂ ಕೂಡ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಸದ್ಯಕ್ಕೆ ಕಸ್ತರಂತೂ ಇನ್ನೂ ಕೂಡ ಜೀರ್ಣಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲರೂ ಕೂಡ ರೋಧಿಸ್ಕೊಂಡು ಆ ಸ್ಥಳಕ್ಕೆ ಧಾವಿಸ್ತಾ ಇದ್ದಾರೆ. ಅವರ ಆಕ್ರಂದನ ಮುಗಿಲಿ ಮುಟ್ಟಿದೆ. ಆ ಕ್ಷೇತ್ರದ ಜನತೆ ಅಲ್ಲಿಗೆ ಬರ್ತಾ ಇದ್ದಾರೆ, ಪಕ್ಷದ ಜನತೆ ಅಲ್ಲಿ ಬರ್ತಾ ಇದ್ದಾರೆ, ಪಕ್ಷದ ಮುಖಂಡರುಗಳು ಬರ್ತಾ ಇದ್ದಾರೆ. ತಮ್ಮ ಪಕ್ಷದ ಏನು NCPಯ ಬಹಳ ಪ್ರಮುಖವಾದಂತ ನಾಯಕ ಇನ್ನಿಲ್ಲ ಅಂತ ಹೇಳಿದ್ರೆ ಇಡೀ ಪಕ್ಷ ಏನಾಗಬಹುದು ಅನ್ನುವಂತ ದೊಡ್ಡ ಮಟ್ಟದ ಒಂದು ದಿಗ್ಭ್ರಾಂತಿ ಈಗ ಉಂಟಾಗಿರುವಂತದ್ದು. ಸದ್ಯಕ್ಕೀಗ ಅವರ ಮೃತದೇಹವನ್ನ ನೋಡುವಂತದ್ದಕ್ಕೆ, ಅವರ ದುರಂತದ ಸ್ಥಳಕ್ಕೆ ಬರುವಂತದ್ದು ಎಲ್ಲರೂ ಕೂಡ ಮಾಡ್ತಿದ್ದಾರೆ. ಈಗ ಅಲ್ಲಿ ತಕ್ಷಣಕ್ಕೆ ಏನೆಲ್ಲ ಬಿಗಿ ಭದ್ರತೆಗಳನ್ನು ಮಾಡ್ಬೇಕು ಅದನ್ನೆಲ್ಲವೂ ಕೂಡ ಈಗ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ. ಸೊ ಕ್ಷೇತ್ರದ ಜನತೆ, ಪಕ್ಷದ ಮುಖಂಡರುಗಳು ಎಲ್ಲರೂ ಕೂಡ ಘಟನಾ ಸ್ಥಳಕ್ಕೆ ಧಾವಿಸ್ತಾ ಇದ್ದಾರೆ. ಘಟನಾ ಸ್ಥಳದಲ್ಲಿ ಈಗ ಅವರ ಒಂದು ದೇಹ ಯಾವ ಮಟ್ಟಕ್ಕೆ ಇದೆ ಅಂತಂದ್ರೆ ಅವರನ್ನು ಗುರುತು ಕೂಡ ಹಿಡಿಯೋಕ್ ಸಾಧ್ಯವೇ ಆಗಲ್ಲ. ಆ ಮಟ್ಟಕ್ಕೆ ಸುಟ್ಟು ಕರಕಲಾಗಿದೆ ಅನ್ನುವಂಥದ್ದು ಮಾಹಿತಿ ಇರೋದು. ಹಾಗಾಗಿ ಅವರನ್ನ ಈಗ ತಕ್ಷಣಕ್ಕೆ ಅವ್ರನ್ನ ಇಮಿಡಿಯೇಟ್ ಆಗಿ ಅಲ್ಲಿಂದ ಮೃತದೇಹವನ್ನು ಶಿಫ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಸೊ ಘಟನಾ ಸ್ಥಳದಲ್ಲಿ ಏನಾಗಿರಬಹುದು ಅನ್ನುವಂಥದ್ದನ್ನ ನೋಡುವಂಥದ್ದಕ್ಕೆ ಅವರ ಕುಟುಂಬಸ್ಥರ ಆದಿಯಾಗಿ ಎಲ್ಲರೂ ಕೂಡ ದೌಡಾಯಿಸ್ತಾ ಇರುವಂತದ್ದು. ಇಡೀ ಒಂದು ದುರಂತ ತಿಳಿದ ಕೂಡ್ಲೇನೆ ಎಲ್ಲರೂ ಕೂಡ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಹೋಗ್ಬೇಕಾಗಿದ್ದಂತ ಸಂದರ್ಭದಲ್ಲಿ ಬೆಳಿಗ್ಗೆ ಇನ್ನೂ 4 ಚುನಾವಣೆ ನಡೀತಾ ಇತ್ತು. ಅಲ್ಲಿ ಪ್ರಚಾರಕ್ಕೆ ಅಂತ ಹೋಗ್ತಾ ಇದ್ರು ಅನ್ನೋಂಥದ್ದು. 8:10ಕ್ಕೆ ಮುಂಬೈಯಲ್ಲಿ ಟೇಕ್ ಆಫ್ ಆಗುತ್ತೆ. 8:45 ಒಳಗಡೆ 8:45 ಅಷ್ಟೊತ್ತಿಗೆ ದುರ್ಘಟನೆ ಸಂಭವಿಸ್ಬಿಡುವಂತದ್ದು. ಅಂದ್ರೆ ವಿಮಾನದಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ ಕೂಡಲೇನೆ ತುರ್ತು ಭೂಸ್ಪರ್ಶಕ್ಕೆ ಪೈಲಟ್ ಮುಂದಾಗಿದ್ದಾರೆ. ಈ ವೇಳೆಯಲ್ಲಿ ದುರಂತ ಸಂಭವಿಸಿದ ಕೂಡಲೇನೆ ಹೊತ್ತಿ ಉರ್ಕೊಂಡಿದೆ ವಿಮಾನ, ಸುಟ್ಟು ಕರಕಲಾಗೋಗಿದೆ. ಇನ್ನು ಅಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ನಡಿಬೇಕೋ ಆ ಪ್ರಕ್ರಿಯೆಗಳನ್ನ ಅಲ್ಲಿನ ಮುಂಬೈ ಪೊಲೀಸರು ಮುಂದುವರಿಸ್ತಾ ಇದ್ದಾರೆ. ಸದ್ಯಕ್ಕೀಗ ರಾಜಕೀಯ ಎಲ್ಲಾ ಮುಖಂಡರುಗಳು ಕೂಡ ಸಂತಾಪ ಸೂಚಿಸ್ತಾ ಇರುವಂತದ್ದು, ದಿಗ್ಭ್ರಮೆಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಮೋದಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ, ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಮಹಾರಾಷ್ಟ್ರದ CM ಫಡ್ನವೀಸ್ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇರೋದು. ಶರದ್ ಪವಾರ್ ಕೂಡ ಅವರದೇ ಆದಂತ ಸಂಬಂಧಿ ಆಗಿರೋದ್ರಿಂದ, ಅವರ ಅಣ್ಣನ ಮಗ ಆಗಿರೋದ್ರಿಂದ ಅವರು ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಅವರು ಕೂಡ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅಜಿತ್ ಪವಾರ್ ಈ ರೀತಿಯ ದುರಂತ ಸಾವನ್ನ ಕಾಣ್ತಾರೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಈಗ 2ನೇ ಬಾರಿಗೆ ಉಪಮುಖ್ಯಮಂತ್ರಿ ಆಗಿದ್ರು. ಬಹಳ ಏನು ಅವರು ಶರದ್ ಪವಾರ್ ವಿರುದ್ಧನೇ ಬಂಡಾಯ ಎದ್ದಿದ್ರು.
ಸೊ NCPಯನ್ನ ಎರಡು ಹೋಳಾಗಿತ್ತು. ಅದು ಶರದ್ ಪವಾರ್ ಬಣ ಒಂದಾಗಿತ್ತು, ಆಮೇಲೆ ಅಜಿತ್ ಪವಾರ್ ಬಣ ಒಂದಾಗಿತ್ತು. NCPಯ ಲೋಗೋವನ್ನು ಕೂಡ ಇವರೇ ಪಡ್ಕೊಂಡಿದ್ರು. ಯಾಕೆಂತಂದ್ರೆ ಕೋರ್ಟ್ ನಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ ಅಂತೇಳಿ NCPಯ ಲೋಗೋವನ್ನು ಕೂಡ ಇವರೇ ಪಡ್ಕೊಳ್ತಾರೆ. ಚುನಾವಣೆ ಕೂಡ ನಡೆಸ್ತಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಅದ್ಭುತವಾದಂತ ವಿಜಯವನ್ನ ಸಾಧಿಸ್ಕೊಳ್ತಾರೆ. ಸೊ ಈ ಎಲ್ಲಾ ಪ್ರಕ್ರಿಯೆಗಳು ನಡೀತಾ ಇದ್ದಂತೆನೆ ಇವತ್ತು ಬೆಳಿಗ್ಗೆನೆ ಮತ್ತೆ ಚುನಾವಣಾ ಕಾರ್ಯಕ್ಕೆ ಹೊರಡು ನಿಂತಿರುವಂತ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿರುವಂತದ್ದು. ಗಾಯತ್ರಿ, ಎಸ್, ಇನ್ನು ನೀವು ಹೇಳಿದ್ರಿ ಬಂಡಾಯ ಎದ್ದಿದ್ರು ಶರದ್ ಪವಾರ್ ಅವರ ವಿರುದ್ಧ, ಮತ್ತೆ ಬಿಜೆಪಿ ಮತ್ತೆ ಇವ್ರ ಮಧ್ಯೆನೂ ಕೂಡ ಸಾಕಷ್ಟು ವಿವಾದಗಳಾಗ್ತಾ ಇತ್ತು. ಇನ್ನು ಎಲ್ಲೋ ಒಂದ್ ಕಡೆ ಸರಿ ಹೋಗ್ತಾ ಇತ್ತು. ಆ ಒಂದು ನಿಟ್ಟಿನಲ್ಲಿ ಅವರು ಚುನಾವಣೆಗೆ ತಯಾರಿಯನ್ನ ಮಾಡ್ಕೋತಿದ್ರು. ಇನ್ನು ಭದ್ರಕೋಟೆ ಅಂತಾನೆ ಹೇಳ್ತಾರೆ ಬಾರಾಮತಿಯನ್ನ, NCPಯ ಭದ್ರಕೋಟೆ ಅಥವಾ ಈ ವಿಮಾನ ದುರಂತಗಳು ನಡೆಯುವಂತ ಸಂದರ್ಭದಲ್ಲಿ, ಹೆಲಿಕಾಪ್ಟರ್ ದುರಂತಗಳು ನಡೆಯುವಂತ ಸಂದರ್ಭದಲ್ಲಿ ಅಲ್ಲಿ ಬಹಳ ಪ್ರಮುಖವಾದ ಸಾಕ್ಷಿ ಆಗುವುದು ನಮಗೆ ಅಲ್ಲಿನ ಆ ಬ್ಲಾಕ್ ಬಾಕ್ಸ್ ಅಂತ ಏನ್ ಕರಿತೀವಿ ನಾವು. ಆ ಬ್ಲಾಕ್ ಬಾಕ್ಸ್ ನಲ್ಲಿ ಏನ್ ರೆಕಾರ್ಡ್ ಆಗಿರುತ್ತೆ ಆ ಒಂದು ಅಂಶಗಳೇನೆ ನಮ್ಗೆ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಕೊನೆ ಗಳಿಗೆಯಲ್ಲಿ ಕಾಕ್ಪಿಟ್ ನಲ್ಲಿ ಕುತ್ಕೊಂಡಿರ್ತಕ್ಕಂಥ ಪೈಲಟ್ ಏನ್ ಮಾತಾಡಿರ್ತಾರೆ, ಏನ್ ಕಮ್ಯುನಿಕೇಶನ್ ಮಾಡಿರ್ತಾರೆ, ಏನ್ ಆಗ್ತಾ ಇದೆ ಅಂತ ಹೇಳಿರ್ತಾರೆ, ಅದೆಲ್ಲವೂ ಕೂಡ ಕೊನೆಯ ಸೆಕೆಂಡ್ ವರ್ಗೂ ಕೂಡ ರೆಕಾರ್ಡ್ ಆಗಿರುತ್ತೆ. ಜೊತೆಗೆ ಇಡೀ ವಿಮಾನದ ಎಲ್ಲಾ ಟೆಕ್ನಿಕಲ್ ಅಂಶಗಳು ಕೂಡ ಎಲ್ಲಿ ಫೇಲ್ಯೂರ್ ಆಗಿತ್ತು, ಯಾವ ಕನೆಕ್ಷನ್ಸ್ ಫೇಲ್ಯೂರ್ ಆಗಿತ್ತು, ಯಾವ್ದು ವೀಕ್ ಇತ್ತು, ಏನಾಗಿತ್ತು, ಎಲ್ಲಿ ವಿಮಾನಕ್ಕೆ ಸಮಸ್ಯೆ ಆಗಿತ್ತು, ಇದೆಲ್ಲವೂ ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ರೆಕಾರ್ಡ್ ಅನ್ನ ತೆಗೆದುಕೊಂಡ ನಂತರದಲ್ಲಿ ವಿಮಾನಯಾನ ಸಚಿವಾಲಯ ಇದನ್ನ ಸ್ಕ್ರೂಟ್ನಿ ಮಾಡುತ್ತೆ, ಅದನ್ನ ತನಿಖೆ ಮಾಡುವಂತದ್ದು, ಎಲ್ಲ ಡಿಸ್ಕ್ರೈಬ್ ಮಾಡಿ ಆ ನಂತರ ವಿವರವಾದಂತ ವರದಿಯನ್ನು ಕೊಡುತ್ತೆ. ಇದಕ್ಕೆ ಇದೇ ಕಾರಣ ಅಂತ ಹೇಳಿ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಆಂಗಲ್ ಏನಾದ್ರೂ ಇದೆಯಾ ಇದರಲ್ಲಿ ಅಂತ ಹೇಳಿ ಇಟ್ರೆ ಅವರ ಆಪ್ತರು, ಅವರ ಪಕ್ಷದವರು, ಅವರ ಕುಟುಂಬದವರು ಆರೋಪ ಮಾಡ್ಬೇಕಾಗತ್ತೆ. ಅವರು ಆ ಆರೋಪ ಅಂದ್ರೆ ತಮ್ಮ ಹತ್ರ ಇರುವಂತ ಮಾಹಿತಿಗಳನ್ನ ಹಂಚ್ಕೊಳ್ಬೇಕಾಗತ್ತೆ ಪೊಲೀಸರ ಜೊತೆಗೆ, ಮತ್ತೆ ಅವರು ಅಲ್ಲಿನ ಸರ್ಕಾರಕ್ಕೆ ಕೊಡಬೇಕಾಗಿತ್ತೆ. ಇದು ಈ ರೀತಿಯಾಗಿ ಇತ್ತು, ಈ ರೀತಿಯಾಗಿ ಅನುಮಾನ ಇದೆ ಅನ್ನುವಂಥದ್ದನ್ನ ಹೇಳ್ಬೇಕಾಗಿತ್ತೆ. ಆ ನಂತರದಲ್ಲಿ ಆ ಒಂದು ದೃಷ್ಟಿಕೋನದಲ್ಲೂ ಕೂಡ ತನಿಖೆ ಆಗುವಂತದ್ದು. ಸದ್ಯಕ್ಕೆ ಈಗ ವಿಮಾನ ದುರಂತಗಳು ನಡೆಯುವಂತ ಸಂದರ್ಭದಲ್ಲಿ ಈ ಒಂದು ಆಂಗಲ್ ನ ಮೊದಲನೇ ಪ್ರಿಫರೆನ್ಸ್ ನ ಕೊಡ್ತಾರೆ. ಮೊನ್ನೆ ನಡೆದಂತ ಗುಜರಾತ್ ವಿಮಾನ ದುರಂತ ನಡೆದಾಗ್ಲೂ ಕೂಡ ಅದೇ ಆಗಿತ್ತು. ಅದರಲ್ಲಿ ಒಬ್ರು ಅದೃಷ್ಟವಶಾತ್ ಬದುಕೊಂಡಿದ್ರು. ಈಗ YSR ರಾಜಶೇಖರ್ ರೆಡ್ಡಿ ದುರಂತ ಆದಾಗ್ಲೂ ಕೂಡ ಹೆಲಿಕಾಪ್ಟರ್ ಪತನ ಆಗಿ ಅವರು ದುರ್ಮರಣವನ್ನು ಹೊಂದಾದಾಗ್ಲೂ ಕೂಡ ಹಲವಾರು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ಅನಂತರದಲ್ಲಿ ಅದಕ್ಕೆ ಏನ್ ಕಾರಣ ಅನ್ನುವಂಥದ್ದನ್ನ ಅಧಿಕೃತವಾದಂತ ಸಂಸ್ಥೆಗಳು ತನಿಖೆ ಮಾಡಿ ವರದಿ ಕೊಟ್ಟಾಗ ಆಗ ಆ ಒಂದು ವರದಿಯನ್ನ ಬಿಡುಗಡೆ ಮಾಡಲಾಯಿತು. ಈ ಒಂದು ವಿಮಾನ ದುರಂತವೂ ಕೂಡ ಮುಂದಿನ ದಿನಗಳಲ್ಲಿ ಹಂಗೆ ಆಗುತ್ತೆ. ಅಂದ್ರೆ ತನಿಖೆ ನಡೆಸಲಾಗುತ್ತೆ. ಸಂಪೂರ್ಣವಾದಂತ ವಿವರವಾದಂತ ತನಿಖೆಯನ್ನ ನಡೆಸಿ ವರದಿಯನ್ನು ಕೊಡುವಂತ ಕೆಲಸವನ್ನು ಕೂಡ ಸಚಿವಾಲಯ ಮಾಡುವಂತದ್ದು. ಗಾಯತ್ರಿ, ಎಸ್, ಇನ್ನು ಯಾರೋ ಒಬ್ರು ಬದುಕುಳಿದಿದ್ದಾರೆ ಅಂತ ಎಲ್ಲೋ ಕೇಳ್ಪಡ್ತಾ ಇರುವಂತದ್ದು, ಅದು ನಿಜಾನಾ, ಅದು ಸಾಧ್ಯನಾ ಅಂತ? ಸದ್ಯಕ್ಕೆ ಈಗ ಮೊದಲಿಗೆ 6 ಜನ ಪ್ರಯಾಣ ಮಾಡ್ತಾ ಇದ್ರು. 2 ಪೈಲಟ್ಗಳು, 2 ಬಾಡಿಗಾರ್ಡ್ಗಳು, ಅಜಿತ್ ಪವಾರ್ ಮತ್ತೆ ಅವರ PA ಅಂತ ಹೇಳಲಾಗ್ತಾ ಇತ್ತು. ಈಗ ಅಧಿಕೃತ ಸಚಿವಾಲಯದಿಂದ ಬಂದಿರೋ ಮಾಹಿತಿ ಪ್ರಕಾರ 5 ಜನ ಮಾತ್ರ ಪ್ರಯಾಣ ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ಕೂಡ ಸಚಿವಾಲಯ ಹೇಳಿರುವಂತದ್ದು. ಅದರಲ್ಲಿ ಅಜಿತ್ ಪವಾರ್, ಅವರ PA, 2 ಬಾಡಿಗಾರ್ಡ್ಗಳು ಮತ್ತೆ ಒಬ್ರು ಏನು ಪೈಲಟ್, ಅದ್ರಲ್ಲಿ ಕ್ರೂ ಮೆಂಬರ್ ಇನ್ನೊಬ್ರು ಇದ್ರ ಅನ್ನುವಂಥದ್ರ ಬಗ್ಗೆ ಇನ್ನೂ ಅಧಿಕೃತವಾದಂತ ಮಾಹಿತಿಗಳು ಬರ್ತಿಲ್ಲ. ಅಕಸ್ಮಾತ್ ಆಗಿ 6 ಜನ ಇದ್ರೆ ಅವರು ಕೂಡ ಬದುಕುಳಿದಿರುವಂತ ಯಾವುದೇ ಸಾಧ್ಯತೆಗಳಿಲ್ಲ. ಯಾಕೆಂತ ಹೇಳಿದ್ರೆ ವಿಮಾನ ದುರಂತ ಆಗಿರುವಂತಹ ಒಂದು ಸ್ಥಿತಿಯನ್ನ ಗಮನಿಸಿದ್ರೆ ಅಲ್ಲಿನ ಎಲ್ಲ ಒಂದು ಅವಲೋಕನ ಮಾಡಿದ್ರೆ ಯಾರು ಉಳಿದಿರುವಂತ ಸಾಧ್ಯ ಇಲ್ಲ. ಯಾಕಂದ್ರೆ ತುಂಬಾ ಜನ ಇಲ್ಲದೆ ಇರುವಂತ ಕಾರಣದಿಂದಾಗಿ ಅವ್ರನ್ನ ಹುಡುಕುವಂತದ್ದು ಕಷ್ಟ ಇಲ್ಲ. ಹಾಗಾಗಿ ಬಹುತೇಕವಾಗಿ 5 ಜನ ಇದ್ರು ಅನ್ನುವಂಥದ್ದು ಈಗ ಅಧಿಕೃತವಾದಂತ ಮಾಹಿತಿಗಳು. ಅವರು ಅಷ್ಟು ಜನ ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಗಾಯತ್ರಿ, ಎಸ್, ಇನ್ನು ಅಜಿತ್ ಪವಾರ್ ಅವರ ಸಾಧನೆಗಳನ್ನ ನೋಡ್ತಾ ಹೋಗೋದಾದ್ರೆ ಈಗ ರಾಜಕೀಯದಲ್ಲಿ ಸಾಕಷ್ಟು ಅವರಿಗೆ ವಾದ ವಿವಾದಗಳಾಗತ್ತೆ. ಭ್ರಷ್ಟಾಚಾರಿ ಅಂತ ಎಲ್ಲ ಅವರಿಗೆ ಹಣೆಪಟ್ಟಿಯನ್ನ ಕೂಡ ಕಟ್ಟಿರ್ತಾರೆ. ಆದ್ರೂ ಕೂಡ ಇವರು ಸಾಕಷ್ಟು ಸ್ಟ್ರಾಂಗ್ ಆಗಿ ತಗೋತಾರೆ ತಮ್ಮ ನಿಲುವನ್ನ ಅವರು. ಎಸ್ ಗಾಯತ್ರಿ, ಏನಂತ ಹೇಳಿದ್ರೆ ಅಜಿತ್ ಪವಾರ್, ಶರದ್ ಪವಾರ್ ಒಟ್ಟಿಗೆ ಇದ್ದಂತ NCP ಸಂದರ್ಭದಲ್ಲಿ ಕೇಂದ್ರದಲ್ಲಿ ಇದ್ದಂತ NDA ಸರ್ಕಾರ ಏನುತ್ತೋ ಹಲವಾರು ಮತ್ತೆ ಬಿಜೆಪಿಯವರು ಹಲವಾರು ಆರೋಪಗಳನ್ನ ಮಾಡಿರ್ತಾರೆ. ಹಲವಾರು ಆರೋಪಗಳನ್ನ ಮಾಡಿ ಅತ್ಯಂತ ಭ್ರಷ್ಟಾಚಾರದ ಆರೋಪಗಳನ್ನು ಕೂಡ ಅಜಿತ್ ಪವಾರ್ ಅವ್ರ ಮೇಲೆ ಮಾಡುವಂಥದ್ದು ಬಿಜೆಪಿ. ನಂತರದಲ್ಲಿ ನಿಮಗೆ ಗೊತ್ತೇ ಇರೋ ಹಾಗೆ NCP ಈ ವಿಭಾಗ ಆಗುತ್ತೆ, ಇಬ್ಬಾಗ ಆಗುತ್ತೆ. ಇಬ್ಬಾಗ ಆದಂತ ಸಂದರ್ಭದಲ್ಲಿ ಅಜಿತ್ ಪವಾರ್ ಜೊತೆಗೆ ಸೇರ್ಕೊಂಡು ಒಂದಷ್ಟು ಜನ MLAಗಳು ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ. ಶಿವಸೇನೆ ಕೂಡ ಅದೇ ಸಂದರ್ಭದಲ್ಲಿ ಶಿಂದೆ ಅವರ ನೇತೃತ್ವದಲ್ಲಿ ಭಾಗ ಆಗಿ ಶಿವಸೇನೆ ಮತ್ತೆ ಅಜಿತ್ ಪವಾರ್ ಅವರು ಇಬ್ರು ಕೂಡ ಹೋಗಿ ಸರ್ಕಾರವನ್ನು ರಚನೆ ಮಾಡುವಂತದ್ದು. ನಂತರದಲ್ಲಿ
ಮತ್ತೆ ಚುನಾವಣೆ ಆಗುತ್ತೆ. ಚುನಾವಣೆ ಅಂದ್ರೆ ಆ ಪಕ್ಷದ ಚಿಹ್ನೆಗಳನ್ನ ತೆಗೆದುಕೊಳ್ಳೋದ್ರಲ್ಲೂ ಕೂಡ ಶಿವಸೇನೆಯ ಶಿಂದೆ ಅವರು ಅವ್ರದೇ ಆದಂತ ಏನು ಶಿವಸೇನೆಯ ಮೂಲ ಚಿಹ್ನೆಯನ್ನ ಅವ್ರು ಪಡ್ಕೊಂಡ್ರೆ, ಅಜಿತ್ ಪವಾರ್ ಅವರು ಅವರ ಮೂಲ ಚಿಹ್ನೆ ಗಡಿಯಾರವನ್ನ ಅವರು ಪಡ್ಕೊಳ್ತಾರೆ. ಸೊ ಅನಂತರ ಮತ್ತೊಂದು ಮಹಾ ಚುನಾವಣೆ ನಡೆದಂತದ್ದು. ಆ ಚುನಾವಣೆಯಲ್ಲೂ ಕೂಡ ಅದ್ಭುತವಾದಂತ ವಿಜಯವನ್ನ ಸಾಧಿಸ್ಕೊಂಡು ಬರುತ್ತೆ ಮೈತ್ರಿಕೂಟ. ಬಿಜೆಪಿ ನೇತೃತ್ವದ ಬಿಜೆಪಿ ಪಕ್ಷದಲ್ಲಿ ಫಡ್ನವೀಸ್ ನೇತೃತ್ವದಲ್ಲಿ ಮೈತ್ರಿಕೂಟ ಮತ್ತೆ ಸರ್ಕಾರವನ್ನು ರಚನೆ ಮಾಡುವಂಥದ್ದು. ಅದರಲ್ಲಿ DCM ಕೂಡ ಈಗ ಅಜಿತ್ ಅವರಾಗೋದು. ನಂತರದಲ್ಲಿ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನು ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನ ಸಾಧಿಸ್ಕೊಂಡು ಬರ್ತಾರೆ. ಅದರಲ್ಲೂ ಕೂಡ ಗೆಲುವನ್ನ ಹೊಂದುವಂತದ್ದು. ಇದ ನಂತರ ಇಲ್ಲಿ ಬಾರಾಮತಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ನಡೀತಾ ಇರ್ತದೆ. ನಮ್ಮಲ್ಲಿ ಇರೋ ನಗರ ಪಾಲಿಕೆಗಳು ಇರೋ ಹಾಗೆ, ಪುರಸಭೆಗಳಿರೋ ಹಾಗೆ ಅಲ್ಲೂ ಕೂಡ ಸ್ಥಳೀಯವಾದಂತ ಸಂಸ್ಥೆಗಳ ಚುನಾವಣೆಗೆ ಇವತ್ತು 4 ಕ್ಷೇತ್ರಗಳಲ್ಲಿ ನಡೆಯುವಂತ ಚುನಾವಣೆಗಳಿಗೆ ಏನು ಅಜಿತ್ ಪವಾರ್ ಪ್ರಚಾರಕ್ಕೆ ಹೋಗ್ತಾ ಇದ್ರು. ಆ ವೇಳೆಯಲ್ಲಿ ನಡೆದಿರುವಂತ ದುರಂತ. ಸೊ ಹಲವು ವಿವಾದಗಳಿಗೆ ವಿವಾದಗಳಿಗೆ ಕಾರಣ ಆಗಿರ್ತಿದ್ರು ರಾಜಕೀಯವಾಗಿ. ಅಜಿತ್ ಪವಾರ್ ಬಹಳ ಕೇಂದ್ರದ ಮುಖ್ಯ ವಸ್ತುವಾಗಿ ಇರ್ತಾ ಇದ್ರು. ಯಾಕಂದ್ರೆ ಅವ್ರ ಮೇಲೆ ಭ್ರಷ್ಟಾಚಾರ ಆರೋಪ, ಅನಂತರದಲ್ಲಿ ಅವರದೇ ಆದಂತ ಶರದ್ ಪವಾರ್ ಅವರ ವಿರುದ್ಧ, ಅವರ ಸಂಬಂಧಿಯಾಗಿರುವಂತ ಶರದ್ ಪವಾರ್ ವಿರುದ್ಧ ಬಂಡಾಯ ಎದ್ದೋಳುವಂತದ್ದು. ಯಾವುದೇ ಕಾರಣಕ್ಕೂ NCPಯಲ್ಲಿ ಶರದ್ ಪವಾರ್ ಸುಪ್ರೀಂ ಆಗಿದ್ರು. ಆದ್ರೆ ಅನಂತರದಲ್ಲಿ ಅಜಿತ್ ಪವಾರ್ ಅವರು ಅವರ ಮಾತನ್ನ ತಳ್ಳ ಹಾಕಿ ಬಂಡಾಯ ಎದ್ದು ಬರುವಂತದ್ದು. ಇದೆಲ್ಲವೂ ಕೂಡ ಚರ್ಚೆಗೆ ಕೇಂದ್ರ ಬಿಂದು ಆಗ್ತಾ ಇದ್ದಂಥದ್ದು ಅಜಿತ್ ಪವಾರ್ ಇವತ್ತು ಜ್ವಲಂತ ಅಂತ್ಯವನ್ನ ಕಂಡಿದ್ದಾರೆ. ಗಾಯತ್ರಿ. ಧನ್ಯವಾದ ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ.